ಬಿರಿ ನುಗ್ಗಿಸ್ತವ್ರೆ, ಅವ್ರ ಜೊತೆ ನಾವು ನುಗ್ಗಿಸ್ತಾ ಇದ್ದೀವಿ ಚೆಕ್ಕೆ ಅಂತ. ಓಕೆ, ಇದೇ ನಮ್ಮ ಸಿಂಹಾಸನಪುರಿ ಹಾಸನ. ಸಿಂಹಾಸನಪುರಿ ಆ ಲೈಟ್ ಬ್ಲಿಂಕ್ ಆಗ್ತಾ ಇರೋದು, ಆ ಬ್ಲಿಂಕಿಂಗಲ್ಲೇ ಒಂದು ವೈಬ್ ಇದೆ, ಅದು ಫುಲ್ ಎಂಜಾಯ್ ಮಾಡಬೇಕು ನೋಡಿಕೊಂಡು. ಮಿನಿಮಮ್ ನಮ್ಮ ಡ್ಯಾಡಿ ಹೇಳಿದ್ರು ನನಗೆ, ನಮ್ಮ ಅಪ್ಪ ಹೇಳಿದ್ರು ಮಿನಿಮಮ್ ಅಂದರೆ 8 ರಿಂದ 12 ಅವರ್ ಬೇಕಾಗುತ್ತೆ ಅಂತ. ಅಷ್ಟೊಂದು ಪೇಷನ್ಸ್ ನಮಗಿಲ್ಲ. ನೋಡ್ತಾ ಇರ್ಬೋದು, ನಾವು ಆ್ಯಕ್ಚುಲಿ ಒಂದು ಟೀ ಹುಡುಕ್ತಾ ಇದ್ವಿ. ಟೈಮು 2 ಗಂಟೆ 10 ನಿಮಿಷ ಆಗಿದೆ. ಟೀ ಹುಡುಕ್ತಾ ಇದ್ವಿ. ಗಾಯ್ಸ್, ನಾನು ನಮ್ಮ ಬ್ರೋ ಹಾಸನಾಂಬಾಗೆ ಹೋಗ್ತಾ ಇದ್ದೀವಿ. ಸೊ ಹಾಸನಾಂಬ ಅಂದರೆ ಸ್ಪೆಷಲಿ ಹಬ್ಬಕ್ಕೆ ಹೋಗ್ತಾ ಇರೋದು, ದೀಪಾವಳಿಗೆ. ಸೊ ಎಲ್ಲ ವೆದರ್ ಹೆವಿ ಕ್ರೌಡ್ ಇದೆ ನೋಡಿ, ಹೆವಿ ಅಂದರೆ ಹೆವಿ ವೆಹಿಕಲ್ಸು ಬಿರಿ ನುಗ್ಗಿಸ್ತವ್ರೆ, ಅವ್ರ ಜೊತೆ ನಾವು ನುಗ್ಗಿಸ್ತಾ ಇದ್ದೀವಿ ಚೆಕ್ಕೆ ಅಂತ. ಓಕೆ, ನೆಕ್ಸ್ಟ್ ವೀಕ್ ಗಾಯ್ಸ್ ನೋಡ್ತಾ ಇದ್ದೀರಾ, ಇದೇ ನಮ್ಮ ಸಿಂಹಾಸನಪುರಿ ಹಾಸನ. ಸಿಂಹಾಸನಪುರಿ ಬಂದು ಹಳೇ ನೇಮ್ ಇದು. ಏನಪ್ಪ ಇದು ಸಿಂಹಾಸನಪುರಿ ಅಂತ ಕೇಳಿಲ್ಲ ನಾವು, ಹಂಗೆ ಅನ್ಕೊಂಬಿಡಿ. ಸಿಂಹಾಸನಪುರಿ ಅಲಿಯಾಸ್ ಹಾಸನ್ ಎರಡೂ ಒಂದೇ. ಸೊ ಹಾಸನಾಂಬ ದರ್ಶನಕ್ಕೆ ಅಂತ ಬಂದ್ವಿ ಬೆಂಗಳೂರಿಂದ. ಬಿಟ್ವೀನ್ ಮಧ್ಯ ತುಂಬ ಮಳೆ ಬಂತು, ಎಲ್ಲ ನಿಂತು ಬಂದಿದ್ವಿ. ಇವಾಗ ನೈಟ್ ವ್ಯೂ ತೋರಿಸೋಣ ಅಂತ ಲೈಟ್ ಬಂದಿದ್ವಿ. ಆ್ಯಕ್ಚುಲಿ ಟ್ರಾಫಿಕಲ್ಲೆಲ್ಲ ಲೈಟಿಂಗ್ಸ್ ವ್ಯೂ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಪೀಸಾಗಿ ಬರಬೇಕು, ಕ್ಯಾಪ್ಚುರೇಟ್ ಇಲ್ಲ. ಸೊ ಈ ಟ್ರಾಫಿಕಲ್ಲಿ ಅಂದರೆ ಗಿಜಿ ಅಂತ ಅದಕ್ಕೆ ತೋರ್ಸೋಕ್ಕಾಗಲ್ಲ. ಈಗ ನೋಡ್ತಾ ಇದ್ದೀರಾ ಆರ್ಚು ಹಾಸನಾಂಬ, ಇಲ್ಲಿನ ಮಸ್ತ್ ಲೈಟಿಂಗ್ಸು. ಈ ಲೈಟಿಂಗ್ಸ್ ನೋಡ್ತಾ ಇರೋ ನಂಗೆ ಮೈಸೂರೇ ನೆನಪಾಗುತ್ತೆ. ಸಕ್ಕತ್ತಾಗಿದೆ, ಫುಲ್ ಪೀಸಾಗಿದೆ, ಟ್ರಾಫಿಕ್ ಇಲ್ಲ, ಏನಿಲ್ಲ, ತಣ್ಣ ಗಾಳಿ ಹೊಡಿತಾ ಇದೆ, ಫುಲ್ಲು ಸೌಂಡ್ಲೆಸ್ಸು, ಫುಲ್ಲು ಲೈಟಿಂಗ್ಸು, ಆ ಲೈಟ್ ಬ್ಲಿಂಕ್ ಆಗ್ತಾ ಇರೋದು, ಆ ಬ್ಲಿಂಕಿಂಗಲ್ಲೇ ಒಂದು ವೈಬ್ ಇದೆ, ಅದು ಫುಲ್ ಎಂಜಾಯ್ ಮಾಡಬೇಕು ನೋಡಿಕೊಂಡು. ಅದು ಎಕ್ಸ್ಪೆಷಲಿ ರೈಡಿಂಗ್ ಮಾಡಬೇಕಾದ್ರೆ ಈ ಥರ ಲೈಟಿಂಗ್ಸ್ ಇದೆ, ಸಖತ್ ಮಜಾ ಅಂತೂ ಸೂಪರ್ ಆಗಿರುತ್ತೆ. ಈ ಸ್ಪೀಡಾಗಿ ಹೊಡಿಬೇಕು ಅಂತ ಒಂದ್ಸಲ ಮೆಲೋಡಿ ಸಾಂಗ್ ಹಾಕೊಂಡು ಸ್ಲೋ ಹೋಗ್ತಾ ಇದ್ರೆ ಆಹಾ ಒಳ್ಳೊಳ್ಳೆ ಫೀಲು. ನೈಸ್, ನೋಡ್ತಾ ಇದ್ದೀರಾ ಪೀಸಾಗಿದೆ ಹಾಸನ್ನು. ಅದನ್ನು ಎಕ್ಸ್ಪೆಷಲಿ ನೈಟ್ ವ್ಯೂ. ಎಷ್ಟು ಜನ, ಆಲ್ಮೋಸ್ಟ್ ಆಲ್ 7 crore ಕಲೆಕ್ಟ್ ಆಗಿದೆ ಅಂತ ಈ ಸಲ ದರ್ಶನಕ್ಕೆ ಬರೋರ್ದು ಟಿಕೆಟ್ ಕಾಸೆಲ್ಲ. ಇದು ಬಲ್ಲ ಮೂಲಗಳಿಂದ ಬಂದಿರೋದು, ಮೀನ್ಸ್ ಪಕ್ಕ ಇಲ್ಲ ನನಗೆ. ಸೊ ಯಾರೋ ಹೇಳಿದ್ರು ಹಿಂಗೆ 7 crore ಬಂದಿದೆ ಅಂತ, ನಾನು ಯಾವುದೋ ಪೇಜಲ್ಲಿ ನೋಡಿದ್ದೆ. ಬಟ್ ಈ ಸಲ ಮೇಂಟೆನೆನ್ಸ್ ಸ್ವಲ್ಪ ಅದು ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಟ್ ಏನಂದರೆ ಲಾಸ್ಟ್ ಇಯರ್ಗಿಂತ ಲೈಟಿಂಗ್ಸ್ ಈ ಸಲ ಡಿಫ್ರೆಂಟ್ ಆಗಿದೆ. ಅದೇನೋ ಮೈಸೂರು ಲೈಟಿಂಗ್ಸ್ನ ಫುಲ್ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ನಮ್ಮವರು DC ಸತ್ಯಭಾಮ ಅಂತ. RTC ಲಾಸ್ಟ್ ಇಯರ್ ಅವರೇ ಇದ್ರು ಲಾಸ್ಟ್ ಹಾಸನಾಂಬ ಹೋಲಿಸ್ಕೊಂಡ್ರೆ ಈ ಸಲ ಹಾಸನಾಂಬ ತುಂಬ ಡಿಫ್ರೆಂಟ್ ಇದೆ. ಯಾಕಂದರೆ ಆನ್ಲೈನ್ ಆಕ್ಟಿವಿಟೀಸು, ಮ್ಯಾಪ್ ಆಗಿರ್ಬೋದು, ಅಥವಾ ಮ್ಯಾಪಲ್ಲಿ ಟಿಕೆಟ್ ಬುಕ್ಕಿಂಗು, ಟೈಮಿಂಗ್ಸು, ಯಾವಾಗ ಓಪನ್ ಯಾವಾಗ ಕ್ಲೋಸ್ ಆಗುತ್ತೆ, ದೆನ್ ಏನೇನು ಇದೆ ಎಲ್ಲ ಡೀಟೇಲ್ ಆಗಿದೆ. ಅಂಬಾರಿ ಕೂಡ ಬಿಟ್ಟಿದ್ದಾರೆ. ಅಂಬಾರಿ ಮೀನ್ಸು ಓಪನ್ ಬಸ್ಸು, ಡಬಲ್ ಡೆಕ್ಕರ್ ಬಸ್ಸು. ಅದರಲ್ಲಿ ಲೈಟಿಂಗ್ಸ್ ನೋಡೋಕೆ 2 ಕಣ್ಣು ಸಾಲಲ್ಲ. ನಾನು ಹುಡುಕ್ತಾ ಏನು ಸಿಕ್ಕಿಲ್ಲ, ಬಟ್ ಬಂದಾಗಲಿಂದ ಮಳೆ ಬಂತು ಅಂತ ಏನೋ ಕ್ಲೋಸ್ ಮಾಡಿರ್ಬೋದು. ನೋಡ್ತಾ ಇರ್ಬೋದು ನೀವು, ಫುಲ್ಲು ಲೈಟಿಂಗ್ಸ್ ಜಿಗಿ. ಇದು ನಾವು ಬಂದಿದ್ದು NR ಸರ್ಕಲ್ಲು. ಇದು ನಮ್ಮ ಹಾಸನಾಂಬ ಅಂದ್ರೆ ಒಂದು ವೈಬು. ಅದರಲ್ಲೂ ನಮಗೆ ದರ್ಶನ ಸಿಗೋದೆ 10 to 12 days ಪರ್ ಇಯರಲ್ಲಿ. ಸೊ ಎಲ್ಲ ಕರ್ನಾಟಕದ ಎಲ್ಲ ಡಿಸ್ಟಿಕ್ಕಿಂದ ಆಲ್ಮೋಸ್ಟ್ ಅಲ್ಲಿ ಬರ್ತಾರೆ. ಅದರಲ್ಲೂ ಈ ವರ್ಷ ಬಸ್ಸು ಫ್ರೀ ಇರೋದ್ರಿಂದ ಕೇಳಂಗೆ ಇಲ್ಲ, ಧರ್ಮ ದರ್ಶನ ಅಂತೂ ಕೇಳಂಗೆ ಇಲ್ಲ. ಕ್ಯೂ 300 rupees ಟಿಕೆಟ್ ಲೈನ್ ಇದೆ, ದೆನ್ 1000 rupees ಇದೆ. ಅದರಲ್ಲೂ ಧರ್ಮ ದರ್ಶನ ಮಾಡೋಷ್ಟು ಫೀಲ್ ಅದು ಅದ್ರಲ್ಲಿ ಬರಲ್ಲ. ಬಟ್ ಧರ್ಮ ದರ್ಶನ ಅಂತ ಹೋದ್ರೆ ನಾವು ಮಿನಿಮಮ್, ನಮ್ಮ ಡ್ಯಾಡಿ ಹೇಳಿದ್ರು ನನಗೆ, ನಮ್ಮ ಅಪ್ಪ ಹೇಳಿದ್ರು ಮಿನಿಮಮ್ ಅಂದರೆ 8 ರಿಂದ 12 ಅವರ್ ಬೇಕಾಗುತ್ತೆ ಅಂತ. ಅಷ್ಟೊಂದು ಪೇಷನ್ಸ್ ನಮಗಿಲ್ಲ. ನೋಡುವ ಹೆಂಗಿದೆ ಅಂತ ನೋಡ್ತಾ ಗೈಸ್, ಹಾಸನಾಂಬಾಗೆ ಬಂದಿದ್ವಿ. ಫುಲ್ ಪೀಸಾಗಿದೆ. ದರ್ಶನ ಮಾಡೋಣ ಅಂತ ಹೋದ್ವಿ, ಕ್ಯೂ ಹೆವಿ ರಶ್ ಇತ್ತು. ಮಾರ್ನಿಂಗ್ ಬರೋಣ ಅಂತ ರಿಟರ್ನ್ ಬಂದಿದ್ವಿ. ನೋಡ್ತಾ ಇರ್ಬೋದು, ನಾವು ಆ್ಯಕ್ಚುಲಿ ಒಂದು ಟೀ ಹುಡುಕ್ತಾ ಇದ್ವಿ. ಟೈಮು 2 ಗಂಟೆ 10 ನಿಮಿಷ ಆಗಿದೆ. ಟೀ ಹುಡುಕ್ತಾ ಇದ್ವಿ. ಇನ್ ಕೇಸ್ ಟೀ ಸಿಕ್ಕಿದ್ರೆ ಈ ಪೀಸ್ಫುಲ್ ವೆದರಲ್ಲಿ ಟೀ ಸ್ವಲ್ಪ ಚೆನ್ನಾಗಿರುತ್ತೆ, ಒಳ್ಳೆ ವೈಬ್ ಇರುತ್ತೆ. ಆ ಕೋಲ್ಡು, ಆ ಟೀ, ಆ ಲೈಟಿಂಗ್ಸು ವಿತ್ ಯಾರ ಜೊತೆನಾದ್ರೂ ಇದ್ದರೆ ಇನ್ನೂ ಮಸ್ತ್ ಇರುತ್ತೆ.
ಬಟ್ ನಾನು ನಮ್ಮ ಬ್ರದರ್ ಜೊತೆ ಬಂದಿದ್ದೀನಿ, ಸೂಪರ್ ಆಗಿದೆ ಫೀಲು. ನೆಕ್ಸ್ಟ್ ಟೈಮ್ ಬಂದರೆ ಲೇಟ್ ನೈಟ್ ಹಾಸನ್ ಲೈಟಿಂಗ್ಸ್ ನೋಡಿ. ಥ್ಯಾಂಕ್ ಯು.